ಪಾಪಿಗೆ ಆಸರೆ ನೀವೇ, ಯೇಸುವೆ ಪಾಪಿಗೆ ಆಸರೆ ನೀವೇ. ತಂದಾನ ತನನ ತಂದಾನ ತನನ ತನನ ತಂದಾನ. ಓಹೋ ನಾವು ಓದ್ತಾ ಇದ್ದೇವೆ ಕೇಳಿ. ಯೋನ ಪ್ರವಾದಿ 2ನೇ ಅಧ್ಯಾಯ 1-7 ವಾಕ್ಯ. ಆ ಮೀನಿನ ಹೊಟ್ಟೆಯೊಳಗಿಂದಲೇ ಯೋನನ ಸರ್ವೇಶ್ವರ ಸ್ವಾಮಿ ದೇವರಿಗೆ ಈ ರೀತಿ ಪ್ರಾರ್ಥನೆ ಮಾಡಿದನು. ಆ ತಿಮಿಂಗಿಲ್ದ ಹೊಟ್ಟೆಯೊಳಗೆ ಸೇರ್ಕೊಂಡಂತ ಯೋನ ಆಗ ತಿಳಿಯಿತು, ಪಾಪಿ ಸಮುದ್ರಕ್ಕೆ ಹೋಗಿ ಹಾರಿದ್ರು ಮೊಣಕಾಲುದ್ದ ನೀರಂತೆ ಎಂಬ ಒಂದು ಗಾದೆಯಾಗಿ ಇವನ್ ಸಾಯ್ಲಿಕ್ಕೆ ಅಂತೇಳಿ ಹಾಡ್ತಾ ಇದ್ದಾನೆ. ಆದ್ರೆ ಇವನನ್ನು ಸಾಯ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ದೇವರ ಕರುಣೆ ಅವನ ಮೇಲಿತ್ತು. ಆಗ ಗೊತ್ತಾಯ್ತು ಅವನಿಗೆ. ಅಲ್ಲಿಯವರೆಗೆ ಅವನ ಚಿತ್ತದಲ್ಲಿ ಅವನು ನಡೀತಿದ್ದ ತಕ್ಷಣವೇ ಅವ ತನ್ನ ದೇವರ ಚಿತ್ತವನ್ನು ಬಿಟ್ಟುಕೊಟ್ಟ, ದೇವರ ಚಿತ್ತಕ್ಕೆ ಅವನು ತನ್ನಂತಾನು ಬಿಟ್ಟುಕೊಟ್ಟು ಹೇಳ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ನೋಡಿ, ನನ್ನನ್ನು ಬದುಕಿಸಿದ್ದು ಈ ವರ್ಷ ನನ್ನನ್ನು ದೇವರು ಬದುಕಿಸಿದ್ದು ಯಾಕೆ ಅಂತೇಳಿ ಅವನಿಗೆ ಗೊತ್ತಾಯ್ತು. ಆದ ಕಾರಣ ಅವನು ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕೇಳಿ. ಸಂಕಟದಲ್ಲಿ ಸರ್ವೇಶ್ವರ, ನಾನಿನಗೆ ಮೊರೆ ಇಟ್ಟೆ, ನೀನೆನ್ನ ಮೊರೆಗೆ ಕಿವಿ ಕೊಟ್ಟೆ. ಸಂಕಟದಲ್ಲಿ ದೇವಾ, ನಾನು ನಿನ್ನನ್ನು ಮೊರೆ ಇಟ್ಟಿದ್ದೇನೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿ ನೀನು ನನ್ನ ಮೊರೆಗೆ ಕಿವಿ ಕೊಟ್ಟೆ. ಪಾತಾಳ ಅಂತರಾಳದಿಂದ ನಿನ್ನ ನೇರವನ್ನು ಬೇಡಿದೆ. ಪಾತಾಳದ ಅಂತರದಿಂದ ನಾನು ನಿನ್ನ ನೆರವನ್ನು ನಾನು ಬೇಡ್ತಾ ಇದ್ದೇನೆ, ನಿನ್ನ ನೆರವನ್ನು, ನಿನ್ನ ಸಹಾಯವನ್ನು ಬೇಡ್ತಾ ಇದ್ದೇನೆ. ಮುಂದುವರಿಸಿ. ನಿನ್ನ ಪ್ರಾರ್ಥನೆಯನ್ನು ಆಲಿಸಿದೆ. ನಿನ್ನ ಪ್ರಾರ್ಥನೆಯನ್ನು ನಾನು ಆಲಿಸಿದ್ದೇನೆ. ದೇವರು ಅವನಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ರು, ಅವನಲ್ಲಿ ಪ್ರಾರ್ಥಿಸ್ತಾ ಇದ್ರು. ಹೋಗಿ ಇಂಥ ನಿನವೆ ಪಟ್ಟಣಕ್ಕೆ ಹೋಗಿ ಅವರನ್ನು ಪಾಪದ ಕೂಪದಿಂದ ಅವರನ್ನು ರಕ್ಷಿಸು ಅಂತೇಳಿ ಬೇಡ್ತಾ ಇದ್ದಾರೆ ದೇವರು ಅವನಲ್ಲಿ. ಮಗನೇ ಯೋನ, ಅಲ್ಲಿ ಆಗ್ತಿರುವಂತ ಎಲ್ಲ ಅನಾಚಾರಗಳು ನಂಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಆದ ಕಾರಣ ನಿನ್ನನ್ನು ಕಳಿಸ್ತಾ ಇದ್ದೇನೆ, ಹೋಗು ನಿನವೆ ಪಟ್ಟಣವನ್ನು ರಕ್ಷಿಸು ಅಂತೇಳಿ ಅವನು ದೇವರು ಪರಿಪರಿಯಾಗಿ ಕೇಳಿದ್ರು. ಅವು ಕೇಳಲಿಲ್ಲ. ಕೊನೆಗೆ ಅವನಿಗೆ ಅರಿವಾಗುವಂತೆ ಬಿರುಗಾಳಿಯನ್ನು ಬೀಸಿ ಅವನನ್ನು ಹೊರಗೆ ಬಿಸಾಡುವಂತೆ ಮಾಡಿ. ಇದೆಲ್ಲ ದೇವರ ಯೋಜನೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಹೋದ ವರ್ಷ ಅನೇಕ ಕಷ್ಟಗಳಲ್ಲಿ ನಾವು ಮುಳುಗಿದ್ದೇವೆ, ಅನೇಕ ರೀತಿಯ ನೋವು ಚಿಂತೆಗಳಿಗೆ ದುಃಖಾಗಿದ್ದೇವೆ ಅಲ್ವಾ? ನಿಜ ಅಲ್ವಾ? ಈ ವರ್ಷ ಪ್ರಥಮ ಪೂಜೆಗೆ ನಾವು ಬಲಿಪೂಜೆಗೆ ಹೋದಾಗ ನಾವು ಬೇಡಿದ್ದೇನು? ಏನ್ ಬೇಡಿದ್ದೇವೆ? ಏನ್ ಬೇಡಲಿಲ್ವಾ? ಸುಮ್ಮನೆ ಡಿಸೆಂಬರ್ 31 ಪೂಜೆಗೆ ಹೋದದ್ದು ಮಾತ್ರನಾ? ಏನ್ ಬೇಡಲಿಲ್ಲ ಅಲ್ವಾ? ಅಲ್ಲಿ ಏನಾದ್ರು ಬಲಿಪೀಠದಲ್ಲಿ ಫಾದರ್ಗಳು ಹೇಳಿದ್ರ ಮುಂದಿನ ವರ್ಷ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ, ಮುಂದಿನ ವರ್ಷ ಒಳ್ಳೆ ಸುಗಮ ನಮ್ಮ ಜೀವನ ಸಾಗುವಂತೆ, ಎಲ್ಲ ರೀತಿಯಲ್ಲೂ ಎಲ್ಲ ಕಷ್ಟ ಸಂಕಟ ದೂರ ಆಗ್ಲಿ ಅಂತೇಳಿ ಪ್ರಾರ್ಥಿಸಿದ್ರ? ಅವ್ರು ಪ್ರಾರ್ಥಿಸಿದ್, ನೀವು ಹೌದು ಅಂತೇಳಿ ಇಲ್ಲಿ ಕೂತ್ಕೊಂಡದೆ ಅಲ್ವಾ? ಫಾದರ್ ಅಲ್ಲ ಪ್ರಾರ್ಥಿಸಿ ನಮಗೇನಾಗ್ಲಿಕ್ಕೆ ಉಂಟು ಅಂತೇಳಿ. ನಾವು ಪ್ರಾರ್ಥಿಸ್ತೇವೇನು? ಏನ್ ಪ್ರಾರ್ಥಿಸ್ತೇವೆ? ಜೇಸು ನೆಕ್ಸ್ಟ್ ಇಯರ್ ಮಕ ಏನ್ ಬೇಕಾದೆಲ್ಲ ಕೇಳ್ತೇವೆ. ಆರೋಗ್ಯ ಇಲ್ಲದವರು ಆರೋಗ್ಯ ಕೇಳ್ಬೋದು, ಮದುವೆ ಆಗದವರು ಮದುವೆ ಆಗುವಾಗಿ ಕೇಳುವರು, ಇನ್ನೇನೇನೇನು ಬೇಕು ಅದೆಲ್ಲ ಕೇಳುವರು. ನಿರೀಕ್ಷೆ ಇಟ್ಕೊಂಡೆ ನಾವು ಆ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಈ ವರ್ಷ ಅಂತೂ ಆಗಿ ಓದದ್ದು ಹೋಯ್ತು, ಇನ್ನು ಮುಂದಿನ ವರ್ಷ ಆದ್ರೂ ನಮಗೆ ಒಳ್ಳೇದಾಗ್ಲಿ ಅಂತ ಎಂಬ ನಿರೀಕ್ಷೆಯೊಂದಿಗೆ ನಾವು ಹೋಗ್ತಾ ಇದ್ದೇವೆ ಅಲ್ವಾ? ದೇವರಲ್ಲಿ ನಿರೀಕ್ಷೆ ಇಡ್ಬೇಕಂತ ಹೇಳ್ತಾ ಇರೋದು ಇಲ್ಲಿ. ಯೋನ ಅದನ್ನೇ ಮಾಡಿದ. ಆದ್ರೆ ದೇವರು ಅವನ ಮೇಲೆ ನಿರೀಕ್ಷೆ ಇಟ್ಟ ಆ ನಿರೀಕ್ಷೆಯನ್ನು ಅರ್ಥ ಮಾಡಿಕೊಂಡಂತ ಯೋನ ಪ್ರಾರ್ಥಿಸಿದ, ದೇವಾ ನೀವು ನನ್ನಲ್ಲಿ ಮೊರೆ ಇಟ್ಟಿರಿ, ನಾನು ಕೇಳಿಕೊಂಡೆ, ಈಗ ಏನ್ ಮಾಡ್ತಾ ಮುಂದುವರಿಸಿ. ಸಾಗರದ ಉದರಕ್ಕೆ ನೀನೆನ್ನ ತಲ್ಲಿರುವೆ. ಸಾಗರದ ಹೊಟ್ಟೆಗೆ ನನ್ನನ್ನು ದೂಡಿ ಹಾಕಿದೀಯಾ? ಆಗಾದ ಜಲದೊಳಗೆ ದೂಡಿರುವೆ. ಸುತ್ತಮುತ್ತಲಿದೆ ಪ್ರವಾಹದ ಹೊಡೆತ, ಸುತ್ತಮುತ್ತಲಿದೆ ಕಷ್ಟಗಳ ಹೊಡೆತ, ಸುತ್ತಮುತ್ತಲಿದೆ ನಾನು ಜೀವಿಸುವಂತಹ ಸ್ಥಳದಲ್ಲಿ ಅನೇಕ ರೀತಿಯ ಉಪದ್ರವಗಳಿದೆ, ನಾನು ಜೀವಿಸುವಂತಹ ಅನೇಕ
ನೋವುಗಳಿದೆ. ನಾನು ಜೀವಿಸುವಂತಹ ಸ್ಥಳದಲ್ಲಿ ಅನೇಕ ರೀತಿಯ ಗಂಡಾಂತರಗಳು ಸಂಭವಿಸಲಿಕ್ಕಿದೆ. ನಾನು ಜೀವಿಸುವಂತಹ ಪ್ರದೇಶದಲ್ಲಿ ಅನೇಕ ರೀತಿಯ ನೋವುಗಳು ನನ್ನನ್ನು ಬಾಧಿಸಲಿಕ್ಕೆ ಇದೆ. ಅನೇಕ ರೀತಿಯ ಕಾಯಿಲೆಗಳಿಗೆ ಒಳಗಾಗ್ಲಿಕ್ಕಿದೆ. ಅನೇಕ ರೀತಿಯ ಚಿಂತೆಗಳಿಗೆ ನಾವು ಒಳಗಾಗ್ಲಿಕ್ಕಿದೆ. ಆದ್ರೂ ನೀ ನನ್ನ ಜೊತೆ ಇದ್ದೀಯಾ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಮುಂದುವರಿಸಿ. ಮೇಲ್ಗಡೆ ಅಬ್ಬರಿಪ ಅಲೆಗಳ ಬೋರ್ಗರೆತ, ನಿನ್ನ ಸನ್ನಿಧಿಯಿಂದ ನಾನಿನ್ನನ್ನು ಬಹಿಷ್ಕೃತ ಕಾನೆಂದು ನಿನ್ನ ಪವಿತ್ರಾಲಯ ನಿರುತ. ಈ ಭಾಗ್ಯಗಳೆಲ್ಲ ಎನ್ನಗಿಲ್ಲವೆಂದು ಪರಿಪರಿಯಾಗಿ ಮರುಗುತ್ತಿಸುವೆನು. ಸುತ್ತುವರಿಯೇ ಜಲರಾಶಿ ಉಸಿರು ಕಟ್ಟಿದಂತಾಯಿತು. ಸಾಗರವು ಸಂಪೂರ್ಣವಾಗಿ ಆವರಿಸಿತು. ನೋಡಿ, ಅಲ್ಲಿ ಅವನಿಗೆ ಬಂದಂತ ಎಲ್ಲ ಕಷ್ಟಗಳಿಗೆ ದೇವರಲ್ಲಿ ಒಂದು ಉಪಕಾರ ಮಾಡ್ತಾ ಇದ್ದಾರೆ. ಅವನಿಗೆ ಬರುವಂತ ಕಷ್ಟಗಳನ್ನು ನೀಗಿಸ್ಲಿಕ್ಕೆ ಆ ಮೀನು ನದಿಯ ದಡಕ್ಕೆ ಬಂದು ಹೊರಗಾಕಿತು. ಅರ್ಥಾತ್ ಹೋದ ವರ್ಷ ನಮ್ಮನ್ನು ಅನೇಕ ಕಷ್ಟಗಳು ನುಂಗಿರ್ಬೋದು ಪ್ರಿಯರೇ. ಹೋದ ವರ್ಷ ಅನೇಕ ರೀತಿಯ ನೋವುಗಳಿಗೆ, ಬಾಧೆಗಳಿಗೆ ಒಳಗಾಗಿರ್ಬೋದು. ಅನೇಕ ರೀತಿಯ ಅವಮಾನಗಳಿಗೆ ನಮ್ಮನ್ನು ತಳ್ಳಿರ್ಬೋದು. ಆದರೆ ಈ ವರ್ಷ ನಮ್ಮನ್ನು ಅದರಿಂದ ಪಾರು ಮಾಡಲಿಕ್ಕೆ ಸರ್ವಶಕ್ತ ದೇವರು ಶಕ್ತರು. ಆದ ಕಾರಣ ನಮ್ಮನ್ನು ಈ ವರ್ಷಕ್ಕೆ ಒಂದು ಕರೆದಿದ್ದಾರೆ. ಇನ್ನು ಹೇಳುವುದು ಬೇಡ, ಯಾಕಾಗಿ ಈ ವರ್ಷ ಬಂತ. ಮೊನ್ನೆ 21ಕ್ಕೆ ಎಲ್ಲರೂ ತಯಾರಾಗಿದ್ರು ಅಲ್ವಾ, ಪ್ರಳಯ ಬರುತ್ತೆ ಅಂತೇಳಿ ಅಲ್ವಾ. ಎಷ್ಟೋ ಮಂದಿ ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡಿದ್ರಂತೆ. ಕೆಲವರು ಹೆಲಿಕಾಪ್ಟರ್ ಮಾಡಿ ಅದಾಗುವ ಸಂದರ್ಭದಲ್ಲಿ ಮೇಲೆ ಹಾರಿ ಹೋಗ್ಬೇಕು ಅಂತೇಳಿ, ಇನ್ನು ಕೆಲವರು ಬಂಕರ್ ಅಲ್ಲಿ, ಇನ್ನು ಕೆಲವರು ಎಲ್ಲೆಲ್ಲೋ ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ದೇವರ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ, ನಿನ್ನ ಜೀವಿತದಲ್ಲಿ ನಾನು ಒಳ್ಳೆಯ ಫಲವನ್ನು ಅಪೇಕ್ಷಿಸ್ತಾ ಇದ್ದೇನೆ. ಯೋನನಿಗೆ ಒಳ್ಳೆಯ ಫಲವನ್ನು ಅಪೇಕ್ಷಿಸಲಿಕ್ಕೆ ಅವನಿಗೊಂದು ಚಾನ್ಸ್ ಕೊಟ್ರು, ಒಂದು ಅವಕಾಶ ಕೊಟ್ರು. ಯಾವ ರೀತಿಯ ನೋವುಗಳು ಬಂದ್ರು ಅವರು ಅವನ ಜೊತೆಯಲ್ಲೇ ಇದ್ರು. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಜೊತೆ ಇರಬೇಕಾದ್ರೆ ನಾವು ಮಾಡಬೇಕಾದದ್ದು ಒಂದೇ. ಪ್ರಲಾಪನ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯ. ಸುರಿಸಿದ್ದಾನೆ ಸರ್ವೇಶ್ವರ ತನ್ನ ರೋಷಾಗ್ನಿಯನ್ನು ತೀರಿಸಿಕೊಂಡಿದ್ದಾನೆ, ತನ್ನ ಉಗ್ರಕೋಪವನ್ನು ಆತ ಹೊತ್ತಿಸಿದ ಬೆಂಕಿಗೆ ಸಿಯೋನಿನ ಆಸ್ತಿಯವರ ಹಾವುತಿಯಾಗಿದೆ. ಅರ್ಥಾತ್ ದೇವರ ಕರುಣೆಗೆ ನಮ್ಮನ್ನ, ದೇವರ ಯೋಚನೆಗೆ, ದೇವರ ಆಜ್ಞೆಗಳಿಗೆ, ದೇವರ ನಿರೀಕ್ಷೆಗಳಿಗೆ ನಮ್ಮನ್ನು ನಾವು ಬಿಟ್ಟುಕೊಡದೆ ಹೋದರೆ ನಾವು ಇದೇ ಪ್ರಕಾರವಾಗ್ತಾ ಇದ್ದೇವೆ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವು ದೇವರ ಕರಗಳಿಗೆ ಬಿಟ್ಟುಕೊಡೋಣ, ನಮ್ಮನ್ನು ನಾವು ದೇವರ ಯೋಚನೆಗೆ ಬಿಟ್ಟುಕೊಡೋಣ, ನಮ್ಮ ನಡತೆಯನ್ನು ದೇವರ ಕರಗಳಿಗೆ ಬಿಟ್ಟುಕೊಡೋಣ. ಆದ ಕಾರಣ ನಮ್ಮ ನಡತೆಯಲ್ಲಿ ಲೋಪದೋಷ ಉಂಟಾಗಿದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳೋಣ ಅಂತೇಳಿ ಮತ್ತಾಯನು ಬರೆದ ಸುಸಂದೇಶ 6ನೇ ಅಧ್ಯಾಯ 30ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಇಂದಿದ್ದು ನಾಳೆಗೆ ಒಲೆಪಾಲಾಗಲಿರುವ ಹುಲ್ಲು ಯಾವ ರೀತಿ ಇವತ್ತು ಇದ್ದು ನಾಳೆ ಒಲೆಪಾಲಾಗ್ಲಿಕ್ಕೆ ಹೋಗ್ತಾ ಇದೆಯಾ ಆ ಹುಲ್ಲು, ಅದಕ್ಕೆ ದೇವರು ಅಷ್ಟೊಂದು ಮಹತ್ವ ಕೊಡಬೇಕಾದ್ರೆ, ಅಷ್ಟೊಂದು ರೀತಿಯ ಬಣ್ಣಗಳನ್ನ ಫಲಗಳಲ್ಲಿ, ಆ ಪುಷ್ಪಗಳಲ್ಲಿ ಬಣ್ಣವನ್ನು ಕೊಡಬೇಕಾದ್ರೆ ಮನುಷ್ಯನಿಗೆ ಇನ್ನೆಷ್ಟು ಬಣ್ಣಗಳನ್ನು ಕೊಟ್ಟಿರ್ಲಿಕ್ಕಿಲ್ಲ, ಇನ್ನೆಷ್ಟು ಉಪಕಾರಗಳನ್ನು ಮಾಡಿರ್ಲಿಕ್ಕಿಲ್ಲ. ಆದ ಕಾರಣ ದೇವರ ವಾಕ್ಯ ಹೇಳ್ತೇವೆ, ನಮ್ಮ ನಡತೆಯನ್ನು ಪರೀಕ್ಷಿಸೋಣ, ಪರಿಶೋಧಿಸೋಣ, ದೇವರ ಕಡೆಗೆ ನಮ್ಮನ್ನು ನಾವು ಸಾಗಿಸೋಣ. ಮತ್ತಾಯ 6:30. ಅಲ್ಪ ವಿಶ್ವಾಸಿಗಳೇ, ಇಂದಿದ್ದು ನಾಳೆ ಒಲೆಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದ್ದಾರೆ. ದೇವರು ಈ ಪ್ರಕಾರವಾಗಿ ಮುಡಿಸಿದ್ರೆ, ದೇವರು ಈ ಪ್ರಕಾರವಾಗಿ ಸೌಂದರ್ಯ ನೀಡಿದ್ರೆ ಮನುಷ್ಯನಾದ ನಮಗೆ ಇನ್ನೆಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮಂದಿ ಹೇಳ್ತಾ ಇದ್ದಾರೆ, ನಮಗೆ ದೇವರು ಏನು ಮಾಡಿದ್ದಾರೆ ಅಂತೇಳಿ ನಾವು ದೇವರನ್ನು ಸ್ತುತಿ ಮಾಡಬೇಕು, ದೇವರು ನಮಗೆ ಏನು ಮಾಡಿದ್ದಾರೆ ಅಂತೇಳಿ ನಾವು ದೇವರನ್ನು ಆರಾಧಿಸಬೇಕು, ದೇವರಿಂದ ನಮಗೆ ಏನು ಸಲ್ಲಿದೆ ಅಂತೇಳಿ ನಾವು ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ಕೊಡಬೇಕು. ಎಷ್ಟೋ ಧ್ಯಾನಗಳಿಗೆ ಹೋದೆ, ಎಷ್ಟೋ ಧ್ಯಾನಗಳಲ್ಲಿ ಪ್ರಾರ್ಥಿಸಿದೆ, ಎಷ್ಟೋ ಬಲಿಪೂಜೆಗಳನ್ನು ಅರ್ಪಿಸಿದೆ, ಎಷ್ಟೋ ಬಲಿಪೂಜೆಗಳಲ್ಲಿ ಪಾಲ್ಗೊಂಡೆ, ಎಷ್ಟೋ ವರ್ಷದಿಂದ ಪರಮಪ್ರಸಾದ ತಿಂತಾ ಇದ್ದೇನೆ, ದೇವರು ಏನು ಮಾಡೋದು ಕಾಣ್ತಾ ಇಲ್ಲ. ವರ್ಷ ನಾನು ಹೋಗಿ ಕುಂಸಾರ ಆಗ್ತಾ ಇದ್ದೇನೆ. ಕುಂಸಾರ ಆಗಿದ್ದೀರಾ ಅಂತ ಕೇಳಿದ್ರೆ ಪ್ರತಿ ವರ್ಷ ಆಗ್ತೇನೆ, ವರ್ಷದಲ್ಲಿ ಒಂದ್ಸಲ ಆದ್ರೂ ಕುಂಸಾರ ಆಗ್ತೇನೆ. ಆದ್ರೆ ದೇವರು ನಮಗೇನು ಮಾಡ್ತಾ ಇಲ್ಲ. ಒಂದು ನಿಮಿಷ ಯೋಚಿಸೋಣ, ನಮ್ಮ ನಡತೆಯನ್ನು ನಾವು ಯಾವ ರೀತಿ ಇಟ್ಕೊಂಡಿದ್ದೇವೆ ದೇವರ ಮುಂದೆ, ಜನರ ಮುಂದೆ ನಮ್ಮ ನಡತೆ ತೋರಿಸ್ತೇವೆ. ಹೆಚ್ಚಿನವರು ಬಲಿಪೂಜೆಗೆ ಹೋದಾಗ ಕುಂಸಾರಾಗದೆ ಎಷ್ಟೋ ವರ್ಷಗಳಾಗಿರ್ಬೋದು, ಬೇಡ 1 ವರ್ಷ 2 ವರ್ಷ ಆಗಿರ್ಬೋದು, ಪರಮಪ್ರಸಾದ ಸಮಯ ಬಂದಾಗ ಕುಂಸಾರ ಆಗಿಲ್ಲ ಅಂತೇಳಿ ಗೊತ್ತಾಗ್ತದೆ. ಆದ್ರೂ ನಾವೇನ್ ಮಾಡ್ತೇವೆ,
ಎದ್ದು ಹೋಗ್ತೇವಲ್ವಾ? ಯಾಕೆ ಎದ್ದು ಹೋಗುದು? ಪಕ್ಕದವರು ನೋಡ್ತಾರೆ ತಗೊಂಡಿಲ್ಲ ಆದ್ರೆ. ನಿಜ ಅಲ್ವಾ? ಪಕ್ಕದವರು ಇನ್ನೇನೋ ತಿಳ್ಕೊಳ್ತಾರೆ, ಪಕ್ಕದವರಿಗೆ ಗೊತ್ತಾಗತ್ತೆ, ಅವರಿಗಾದ್ರೂ ನಾವು ಹೋಗೋಣ. ಇದನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇನ್ನೊಬ್ಬರಿಗಾಗಿ ನಾವು ನೋಡ್ತಾ ಇದ್ದೇವೆ, ಅವರೇನು ನೋಡ್ತಾರ ಅಂತೇಳಿ ನಮಗೆ ಬೇಕಾಗಿಲ್ಲ. ಕ್ರಿಸ್ಮಸ್ ಪೂಜೆಗೆ ಹೋಗ್ತೇವೆ, ಒಂದು ಪಕ್ಷ ಹೋಗದೇ ಇದ್ರೆ ಪೂಜೆಗೆ ಹೋಗಿಲ್ವಾ, ಸಂಡೆ ಪೂಜೆಗೆ ಹೋಗ್ಲೇಬೇಕು. ಒಂದು ಪಕ್ಷ ಹೋಗಿಲ್ಲಾದ್ರೆ ಏನೋ ಒಂದು ಗಂಡಾಂತರ ಮಾಡಿದಾಗೆ ವಿಸಗೋಸನಾಗಿ ಆಯ್ತಾರನೆ ಕಿತಾಗ ಫಾದರ್ ಗೌಜಿ ಕರ್ತ ಫಾದರ್ ಪೊಳೆನಾಗಿ ತುಕ. ಇದೆಲ್ಲ ಮಾತುಗಳು. ಫಾದರಿಗಾಗಿ ಸಂಡೆ ಪೂಜೆ ಹೋಗುದು. ಅಥವಾ ಇನ್ಯಾವುದು, ಇನ್ನೊಬ್ಬ ಪಕ್ಕದ ಮನೆ ಹೋಗುವಾಗ ನಾನು ಇವತ್ತು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಗೊತ್ತಾಗತ್ತೆ ನಾನು ಹೋಗ್ಲಿಲ್ಲ ಅಂತೇಳಿ, ಅದ ಕಡೆ ಇನ್ನು ಕೇಳುದು ಬೇಡ ಅಂತ ಅವನಿಗಾಗಿ ಹೋಗುದು. ಧ್ಯಾನಕ್ಕೆ ಹೋಗ್ತಾ ಇದ್ದೇವೆ ಫಾದರ್ಗಳಿಗಾಗಿ. ನೆಕ್ಸ್ಟ್ ಧ್ಯಾನದಲ್ಲಿ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಧ್ಯಾನದಲ್ಲಿ ಕೇಳ್ತಾರಲ್ಲ ಫಾದರ್, ಹೋದ ಧ್ಯಾನದಲ್ಲಿ ನೀವು ಬರಲಿಲ್ಲಲ್ಲ, ಅದ ಕಾರಣ ಬರುವುದು. ಮನುಷ್ಯನಿಗಾಗಿ ಮಾಡುದು ಬಿಟ್ಟು ಬಿಡಿ ಪ್ರಿಯ ಸಹೋದರ ಸಹೋದರಿಯರೇ. ಈ ವರ್ಷ ಮನುಷ್ಯ ನಿಮಗೆ ಕೊಡ್ಲಿಲ್ಲ, ದೇವರು ಕೊಟ್ಟದು. ನಮ್ಮನ್ನು ನಾವು ದೇವರ ಕರಗಳಿಗೆ ಬಿಟ್ಟು ಕೊಡೋಣ. ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ, ಇಷ್ಟೊಂದು ಸುಂದರವಾದಂಥ ಈ ಬಯಲುಗಳಲ್ಲಿ ಕಾಣುವಂತ ಹೂಗಳು, ಆ ದೇವರು ಅಷ್ಟೊಂದು ಸೌಂದರ್ಯ ಕೊಟ್ಟಿರ್ಬೇಕಾದ್ರೆ ನೀನು ದೇವರಿಗಾಗಿ ಜೀವಿಸುವಾಗ ನಿನಗೆ ಇನ್ನೇನು ಮಾಡ್ಲಿಕ್ಕಿಲ್ಲ. ಮತ್ತಾಯನ ಬರೆದ ಸುಸಂದೇಶ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ದೇವರ ರಾಜ್ಯಕ್ಕಾಗಿ ನೀವು ಹುಡುಕಿ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ಶ್ರೀ ಸಾಮ್ರಾಜ್ಯವನ್ನು ಹುಡುಕುವುದೇ ದೇವರ ರಾಜ್ಯ ಕೆಲಸ. ದೇವರ ರಾಜ್ಯಕ್ಕಾಗಿ ನೀವು ಜೀವಿಸಿ, ದೇವರ ರಾಜ್ಯವನ್ನು ಹುಡುಕಿ, ದೇವರ ರಾಜ್ಯಕ್ಕಾಗಿ ಪ್ರಯತ್ನ ಪಡಿ, ದೇವರ ರಾಜ್ಯಕ್ಕಾಗಿ ದುಡಿಯಿರಿ. ಇವನ್ನ 6:27 ಹೇಳ್ತಾ ಇದ್ದಾರೆ, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ದೇವರ ಅಳಿದುಳಿಯುವ ಆಹಾರಕ್ಕಾಗಿ ದುಡಿಯಿರಿ ಅಂತೇಳಿ. ದೇವರಿಗಾಗಿ ನಾನು ಇವತ್ತು ದುಡಿತಾ ಇಲ್ಲ, ಯಾರಿಗೋಗಿ ದುಡಿತಾ ಇದ್ದೇನೆ. ಧ್ಯಾನಕ್ಕೆ ಬಾ ಅಂತ ಹೇಳಿದ ಕೂಡಲೇ ನಾವೇನು ಹೇಳುದು? ಹೌದು, ಧ್ಯಾನಕ್ಕೆ ಬಂದಿಲ್ಲಿ ಕೂತ್ಕೊಂಡ್ರೆ ನನ್ನ ಹೆಂಡತಿ ಮಕ್ಕಳನ್ನು ಯಾರು ಅವರು ಸಾಕ್ತಾರ? ಫಾದರ್ಗೇನು ಹಣ ಬರುತ್ತೆ, ಬ್ರದರ್ಗೇನು ಹಣ ಕೊಡ್ತಾರೆ, ಬೇರೆ ಕೆಲಸ ಇಲ್ಲ. ಇದೆ ಅಲ್ವಾ ನಮ್ಮ ಮಾತಾಡುದು ನಾವು? ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ದುಡಿ, ಆಗ ದೇವರು ನಿನ್ಗೆ ಏನ್ ಕೊಡ್ತಾರ ಅದನ್ನು ನಿನ್ಗೆ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ದೇವರೇ ಹೇಳ್ತಾ ಇದ್ದಾರೆ. ಎಷ್ಟೋ ಗಂಡಾಂತರಗಳಿಂದ ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ, ಆದ್ರೂ ನಮಗೆ ಅರ್ಥ ಆಗುದಿಲ್ಲ, ಮೂಢರು ನಾವು. ಅದ ಕಾರಣ ದೇವರು ಹೇಳಿದ, ಯೇಸ್ವಾಮಿ ಹೇಳಿದ್ದು, ಕಣ್ಣಿದ್ರು ಅವ್ರಿಗೆ ಕಾಣೋದಿಲ್ಲ, ಕಿವಿದ್ರು ಕೇಳುವುದಿಲ್ಲ, ನಾವು ಸಂತೋಷದಲ್ಲಿ ಕೊಳಲು ಊದಿದೆವು, ಅವರಿಗೆ ಕೇಳಿಸಿಲ್ಲ, ದುಃಖದಲ್ಲಿ ವಿಲಾಪಿಸಿದೆವು, ಅವರಿಗೆ ಕೇಳಿಸಿಕೊಂಡಿಲ್ಲ, ಕಾಣಿಸಿಕೊಂಡಿಲ್ಲ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ದೇವರ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ. 1 ಪೇತ್ರ 1ನೇ ಅಧ್ಯಾಯ 24ರಿಂದ 25ರವರೆಗಿರುವ ವಚನ. 1 ಪೇತ್ರ 1ನೇ ಅಧ್ಯಾಯ 24-25ನೇ ವಚನ. ನಿಮ್ಮ ಜೀವಿತದಲ್ಲಿ ನೀವು ಮೊದಲಿಗೆ ನಿಮ್ಮನ್ನು ನೀವು ದೇವರಿಗೆ ಬಿಟ್ಟುಕೊಡಿ. ನಾವು ಗರಿ ಹುಲ್ಲಿಗೆ ಸಮಾನ ಅಂತ ಪೇತ್ರ ಹೇಳ್ತಾ ಇದ್ದಾನೆ. ನರಮಾನವರೆಲ್ಲರೂ ದೇವರಿಗೆ ಗರಿ ಹುಲ್ಲಿನಗೆ ಸಮಾನ. ಏನ್ ಹೇಳ್ತಾ ಇದೆ? 1 ಪೇತ್ರ 1ನೇ ಅಧ್ಯಾಯ 24-25. ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ. ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ. ಯಾರು ಶಾಶ್ವತ ಅಲ್ಲ, ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನದು ಏನೆಲ್ಲ ತಿಳ್ಕೊಂಡಿದ್ದಾರೆ ಅದೆಲ್ಲ ಶಾಶ್ವತ ಅಲ್ಲ, ಗರಿ ಹುಲ್ಲಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿಸಿ. ಅವರ ವೈಭವವೆಲ್ಲವೂ ಹುಲ್ಲಿನ ಹೂವಿನಂತೆ. ಇವತ್ತು ಏನೆಲ್ಲ ಆಡಂಬರದಲ್ಲಿ ಇದ್ದಾರೆ ನಮ್ಮ ಕಣ್ಣ ಮುಂದೆ, ಇವತ್ತು ಏನೆಲ್ಲ ರೀತಿಯ ಆಡಂಬರದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಆಡಂಬರ ಜೀವನದಲ್ಲಿ ಆಲಾಪಿಸ್ತಾ ಇದ್ದಾರ, ಅದೆಲ್ಲ ಗರಿ ಹುಲ್ಲಿಗೆ ಸಮಾನ, ಒತ್ತಿ ಉರಿಯತ್ತೆ. ಮುಂದುವರಿಸಿ. ಹುಲ್ಲು ಒಣಗಿ ಹೂ ಬಾಡಿ ಬೀಳುವುದು, ಪ್ರಭುವಿನ ವಾಕ್ಯವಾದರೂ ಶಾಶ್ವತವಾಗಿ ನಿಲ್ಲುವುದು. ದೇವರ ವಾಕ್ಯ ಮಾತ್ರ ಪ್ರಿಯರೇ ಶಾಶ್ವತವಾಗಿ ನಿಲ್ಲುವುದು. ಅದನ್ನು ತೆಗೆದುಕೊಂಡಂತ ನಾವು ಕೂಡ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ, ಯಾವಾಗ ಅದನ್ನು ಸ್ವೀಕರಿಸಿಕೊಂಡು ಅದೇ ಪ್ರಕಾರ ಜೀವಿಸಿದಾಗ. ಮನುಷ್ಯನ ಜೀವಿತ, ಇವತ್ತು ನೀವು ಧ್ಯಾನಕ್ಕೆ ಬನ್ನಿ ಅಂತ ಹೇಳಿದಾಗ ಕೆಲವರು ಬರ್ಲಿಕ್ಕಿಲ್ಲ, ನಾವು ಬರುವುದಿಲ್ಲ, ನಮಗೇನೋ ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡಿರ್ಬೋದು. ಇನ್ನು ಕೆಲವರು ಬರ್ಲಿಕ್ಕೆ ಮನಸ್ಸಿದೆ, ಆಗ್ತಾ ಇಲ್ಲ. ಇನ್ನು ಕೆಲವರು ಅವರ ಆಡಂಬರ ಜೀವಿತದಲ್ಲೇ ಇರ್ತಾರೆ. ತಮ್ಮ ಪ್ರಭಾವ, ತಮ್ಮ ಅಂತಸ್ತಿಗೆ, ತಮ್ಮ ಗೌರವ, ಘನತೆ ಇದೆಲ್ಲವನ್ನು ಇಟ್ಕೊಂಡು ಇವತ್ತು ಜೀವನ ಮಾಡುವಂತ ವ್ಯಕ್ತಿಗಳು ನಾಳೆ ಬಿದ್ದು ಹೋಗ್ತಾರೆ, ನಾಳೆ ಬಿದ್ದು ಹೋಗ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ಜೀವಿಸಿದವ ಶಾಶ್ವತವಾಗಿರ್ತಾನೆ.
ಇವತ್ತು ಸಂತರ ಹೆಸರು ನೀವು ಇವತ್ತು ಏನು ಚರ್ಚ್ಗಳಲ್ಲಿ ಧ್ಯಾನಿಸ್ತಾ ಇದ್ದೀರಾ, ಏನ್ ಸಂತರಲ್ಲಿ ಬೇಡ್ಕೊಳ್ತಾ ಇದ್ದೀರಾ, ಅವರು ಗರಿ ಹುಲ್ಲುಗಳಲ್ಲ, ಯೇಸು ಸ್ವಾಮಿಯೊಟ್ಟಿಗೆ ಜೀವನ ಮಾಡಿದವರು. ಮದರ್ ತೆರೇಸಾ ಚಿಕ್ಕ ಮಗುವಿಗೆ ಕೇಳಿದ್ರು ಹೇಳ್ತಾಳೆ ಆ ಮಗು ಯಾರು ಅಂತೇಳಿ. ಅವರು ಒಣಗಿ ಹೋಗ್ಲಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾರಲ್ವಾ, ಪ್ರಕಟಣೆಗಳ ಗ್ರಂಥ 3ನೇ ಅಧ್ಯಾಯ 21ನೇ ವಚನ. ಪ್ರಕಟಣೆಗಳ ಗ್ರಂಥ 3ನೇ ಅಧ್ಯಾಯ 21ನೇ ವಚನ. ನಾನು ಜಯಗಳಿಸಿ ನನ್ನ ತಂದೆಯೊಡನೆ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಅದೇ ಪ್ರಕಾರ ಜಯ ಹೊಂದಿದವನಿಗೆ, ಯಾರೆಲ್ಲ ಈ ಲೋಕದಲ್ಲಿ ನನ್ನ ವಾಕ್ಯವನ್ನು ಸ್ವೀಕರಿಸಿಕೊಂಡು ಈ ದುರಂತಗಳಿಂದ ಪಾರಾಗಿ, ಈ ಕಷ್ಟ ಕಾರ್ಪಣ್ಯಗಳಿಂದ ಅವರು ದೂರವಾಗಿ ಬರುವಂತ ಶೋಧನೆಗಳನ್ನು ಜಯಿಸಿಕೊಂಡು, ಯಾರೆಲ್ಲ ಜಯಿಸಿಕೊಂಡು ಜೀವನ ಮಾಡಲಿಕ್ಕೆ ತಯಾರಿದ್ದಾರೆ, ಯಾರೆಲ್ಲ ಜಯಿಸಿಕೊಂಡಿದ್ದಾರಾ, ಯಾರೆಲ್ಲ ಎಲ್ಲ ಪ್ರಲೋಭನೆಗಳಿಗೆ ಒಳಗಾಗದಂತೆ ಎಲ್ಲ ಪ್ರಲೋಭನೆಗಳನ್ನು, ಸೈತಾನ ಕುತಂತ್ರಗಳನ್ನು ಎಲ್ಲವನ್ನು ತೊರೆದು ದೇವರ ನಾಮದಲ್ಲಿ, ದೇವರ ವಾಕ್ಯದಲ್ಲಿ ಜಯಿಸಿದಾರಾ, ಅವರು ಏನಾಗ್ತಾರೆ? ಅದೇ ಪ್ರಕಾರ ಜಯ ಹೊಂದಿದವನಿಗೆ. ಅದೇ ಪ್ರಕಾರ ನಾನು ಯಾವ ರೀತಿ ಈ ಲೋಕವನ್ನು ಜಯಿಸಿಕೊಂಡು ಪಿತದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದೇನಾ, ಅದೇ ಪ್ರಕಾರ ಈ ಲೋಕದಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡು ಜೀವನ ಮಾಡಿ ಅವರು ಜಯ ಹೊಂದಿದವರನ್ನು ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ? ನನ್ನೊಳಗೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹನ್ನನು ಬರೆದ ಸುಸಂದೇಶ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಯಾರೆಲ್ಲ ದೇವರ ಮಗನನ್ನು, ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡು ಜೀವನ ಮಾಡ್ತಾರಾ ಅಂತವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ನಾನು ಕೊಡ್ತೇನೆ ಅಂತೇಳಿ. ಅದೇ ದೇವರು ಹೇಳ್ತಾ ಇದ್ದಾರೆ, ನನ್ನ ಬಲಭಾಗದಲ್ಲಿ ಅವನನ್ನು ಕುಳ್ಳಿರಿಸ್ತೇನೆ. ಇವತ್ತು ನಾವು ದೇವರ ಮುಂದೆ ಕಳ್ಳರಾಗಿದ್ದೇವೆ. ಕಳ್ಳರಾದ್ರೂ ಪರವಾಗಿಲ್ಲ ಪ್ರಿಯರೇ. ಕಳ್ಳನಿಗೂ ದೇವರು ಅಂತಿಮದಲ್ಲಿ ಮೋಕ್ಷವನ್ನು ಕರುಣಿಸ್ತಾ ಇದ್ದಾರೆ. ನೋಡಿದ್ದೀರಾ, ಕಲ್ವಾರಿ ಶಿಲುಬೆಯಲ್ಲಿ 2 ಕಳ್ಳರನ್ನು ನೇತಾಡಿಸಿದಾಗ ಒಬ್ಬ ಕಳ್ಳ ತನ್ನ ತಪ್ಪಿನ ಅರಿವಾಗಿ ಒಂದೇ ಒಂದು ಮಾತು ಹೇಳಿದ, ಸ್ವಾಮಿ, ತಾವು ಮತ್ತೆ ಈ ಲೋಕಕ್ಕೆ ಹಿಂತಿರುಗಿ ಬರುವಾಗ ನನ್ನನ್ನು ನೆನಪಿಸಿಕೊಳ್ಬೇಕು ಅಂತೇಳಿ. ಇದೇ ಕ್ಷಣದಲ್ಲಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಇದೇ ಕ್ಷಣದಲ್ಲಿ ನೀನು ನನ್ನ ಪಿತದೇವರ ಪರಂಧಾಮದಲ್ಲಿ ನೀನು ನೆಲೆಸ್ತೀಯಾ ಅಂತೇಳಿ. ಕಳ್ಳನಿಗೂ ಒಂದು ಮೋಕ್ಷವನ್ನು ದಯಪಾಲಿಸಿದಂತ ಒಂದು ದೇವರು ನಮ್ಮ ದೇವರು. ಒಪ್ಪಿಕೊಳ್ಳೋಣ, ನಾವು ಕಳ್ಳರು, ಗೊತ್ತಿಲ್ಲ ನಮಗೆ ಏನ್ ಮಾಡ್ತಾ ಇದ್ದೇವೆ. ನಮಗೂ ಒಂದು ಮೋಕ್ಷ ಅಂತೇಳಿ ದೇವರು ಕೊಡ್ಲಿಕ್ಕೆ ಸಾಧ್ಯ ಯಾವಾಗ? ತನ್ನ ನಡೆನುಡಿಯನ್ನು ಕೊನೆಯ ಕ್ಷಣದಲ್ಲಿ ಬಿಟ್ಟುಕೊಡುದು. ಈ ವರ್ಷ ನಮ್ಮ ಜೀವಿತಕ್ಕೆ ಕೊನೆಯ ಕ್ಷಣ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ವರ್ಷ ನೋಡಿದ್ರಾಯ್ತು, ಇನ್ನೊಂದು ವರ್ಷ ನೋಡಿದ್ರಾಯ್ತು. ವರ್ಷ ಹೋದಾಗೆ ನಾವು ಬರ್ತ್ಡೇನ ಆಚರಿಸ್ತೇವಲ್ವಾ, ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆರಂಭಿಸುವ ಮೊದಲು ಏನ್ ಮಾಡ್ತೇವೆ? ದೀಪವನ್ನು ಏನ್ ಮಾಡುದು? ಮಾತಾಡಿ, ಕನ್ನಡ ಅರ್ಥ ಆಗತ್ತಾ? ಕನ್ನಡ ಸಂಸತ್ತಾಗಿ ಎಲ್ಲ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಏನ್ ಮಾಡ್ತೇವೆ? ದೀಪವನ್ನು ಬೆಳಗಿಸ್ತೇವೆ. ಆದ್ರೆ ಒಂದೇ ಒಂದು ಕಾರ್ಯಕ್ರಮ ನಾವು ಆರಂಭಿಸುವಾಗ ಏನ್ ಮಾಡ್ತೇವೆ? ದೀಪವನ್ನು ಆರಿಸ್ತೇವೆ. ಯಾವ ಕಾರ್ಯಕ್ರಮ? ಯಾವುದು ಗೊತ್ತಾಗ್ಲಿಲ್ಲ? ಬರ್ತ್ಡೇ. ಕೇಕ್ನ ಮುಂದೆ ಕ್ಯಾಂಡ್ಲಿಟ್ಟು ಆರಿಸ್ತೇವೆ ಅಲ್ವಾ? ಆ ಕಾರ್ಯಕ್ರಮ ಸರಿಯಾ ಮಾಡಿದ್ದು? ತಪ್ಪ? ಎಷ್ಟು ಮಂದಿ ತಪ್ಪ ಅಂತ ಹೇಳ್ತೀರಾ? ದೀಪ ಕ್ಯಾಂಡ್ಲನ್ನು ಆರಿಸಬಾರ್ದು ಅನ್ನೋರು ಎಷ್ಟು ಮಂದಿ ಇದ್ದೀರಾ ಬರ್ತ್ಡೇಯಲ್ಲಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಗೊತ್ತಿಲ್ಲದೆ ನೀವು ತಪ್ಪು ಸಂಭವಿಸಿದೆ. ದೀಪವನ್ನು ಆರಿಸುವ ಅರ್ಥ ಇಷ್ಟು ವರ್ಷ ನನ್ನಿಂದ ಕಳೆದು ಹೋಯಿತು ಅಂತೇಳಿ. ಕ್ಯಾಂಡ್ಲನ್ನು ನೀವು ಆರಿಸ್ತೀರಲ್ವಾ? 51 ವರ್ಷ ಆಯ್ತು, 51 ಕ್ಯಾಂಡ್ಲ್ ತಂದಿಟ್ಟು ಆರಿಸ್ತೀರಾ. 51 ವರ್ಷ ಹೋಯ್ತು ನಿಮ್ಮ ಜೀವಿತದಿಂದ, ಇನ್ನು ಉಳಿದದ ಎಷ್ಟು ಅಂತೇಳಿ ಗೊತ್ತಿಲ್ಲ. ಗೊತ್ತಿದ್ರೆ ಅದನ್ನು ಒತ್ತಿಸಬಹುದಿತ್ತು, ಗೊತ್ತಿರಲಿಲ್ಲ, ಆದ ಕಾರಣ ನೀವು ಆರಿಸಿದು. ಸರಿಯಾದ ಕಾರ್ಯಕ್ರಮ ಅದು, ಸರಿಯಾಗಿ ತಿಳ್ಕೊಳ್ಳಿ. ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ದೀಪ ಬೆಳಗಿಸ್ತೇವೆ. ಹುಟ್ಟಿದ ಹಬ್ಬವನ್ನು ಆಚರಿಸುವಾಗ ದೀಪವನ್ನು ಆರಿಸ್ತೇವೆ. ಅದರ ಅರ್ಥ ನಮ್ಮ ಇಷ್ಟು ಜೀವಿತ ಕಳೆದೋಯ್ತು ನಮ್ಮಿಂದ, ಇನ್ನು ಸಿಗ್ತಾ ಇಲ್ಲ ನಮಗೆ. ಸಿಗುವಂತ ಜೀವಿತದಲ್ಲಾದ್ರೂ ನಾವು ಬದುಕೋಣ, ಬಾಳೋಣ, ದೇವರ ಕರಗಳಲ್ಲಿ ನಮ್ಮನ್ನು ನಾವು ಸಮರ್ಪಿಸೋಣ ಅನ್ನುವ ಪದದ ಅರ್ಥ ಆಯ್ತು ಬರ್ತ್ಡೇಯ ಸಂಭ್ರಮಾಚರಣೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜೀವಿತ ಬರೀ ಗರಿ ಹುಲ್ಲಿಗೆ ಸಮಾನ. ಆದ ಕಾರಣ ಒಂದು ನಿಮಿಷ ನೀನು ನಿನ್ನ ಜೀವಿತವನ್ನು ದೇವರಿಗೆ ಬಿಟ್ಟುಕೊಡು, ಅವರಿಂದ ನಿರೀಕ್ಷೆ ಇಡು ಅವರ ಫಲಗಳನ್ನು. ದೇವರ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ, 2 ಕೊರಿಂಥರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಚನ. ನೀನು ಇಷ್ಟು ಜೀವಿತದಲ್ಲಿ ಏನ್ ಮಾಡಿದ್ಯಾ ಅದು ಮರೆತು ಬಿಡು.
ಇನ್ನಾದ್ರೂ ಕ್ರಿಸ್ತನೊಟ್ಟಿಗೆ ಒಂದಾಗ್ಲಿಕ್ಕೆ ಪ್ರಯತ್ನಿಸು. ಇನ್ನಾದ್ರೂ ಈ ಹೊಸ ವರ್ಷದಲ್ಲಿ ನೀನು ನೂತನ ವ್ಯಕ್ತಿಯಾಗಿ ಮಾರ್ಪಡ್ಲಿಕ್ಕೆ ನೋಡು. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ ಸಂತ ಪೌಲರು, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ, ಯಾರಾದರೂ ಈ ವರ್ಷದಲ್ಲಿ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಆಗ ಅವನು ನೂತನ ಸೃಷ್ಟಿಯಾಗ್ತಾನೆ. ನೂತನ ವರ್ಷ ಅಲ್ಲ, ನೂತನ ಸೃಷ್ಟಿಯಾಗ್ತಾನೆ. ಅವ ಯೇಸುನೊಟ್ಟಿಗೆ ಯಾರೆಲ್ಲ ಬಂದು ಸೇರ್ತಾರ ಅವರೆಲ್ಲರೂ ನೂತನ ಸೃಷ್ಟಿಗಳಾಗಿ ಮಾರ್ಪಡ್ತಾರೆ. ಪ್ರೇಸ್ ದಿ ಲಾರ್ಡ್. ಮುಂದುವರಿಸಿ. ಹಳೆಯದೆಲ್ಲ ಅಳಿದು ಹೋಗುತ್ತದೆ. ಹಳೆಯದೆಲ್ಲ ಅವನು ಮಾಡಿರುವಂತೆಲ್ಲ ಪಾಪಗಳು, ಹಳೆಯ ಪಾಪಗಳೆಲ್ಲವೂ ಅಳಿದು ಹೋಗತ್ತೆ. ಹೊಸದಿದು ಜನ್ಮ ತಾಳ್ಲಿಕ್ಕೆ ಹೋಗ್ತಾ ಇದೆ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ವಾಕ್ಯ ಹೇಳಿದಾಗೆ ಯಾರೆಲ್ಲ ಯೇಸುನ ಬಳಿಗೆ ಬರ್ತಾ ಇದ್ದಾರಾ ಅವರು ನೂತನ ಸೃಷ್ಟಿಯಾಗ್ತಾರೆ. ದೇವರ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ ಕೊಲೊಸ್ಸೆಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀ ನೂತನ ಸೃಷ್ಟಿಯಾಗಿದ್ದಾಗ ನಿನ್ನ ಜೀವಿತವು ನೂತನವಾಗುವುದು ಮಾತ್ರವಲ್ಲ, ನೀನು ಕೂಡ ದೇವರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಮಾರ್ಪಡ್ತೀಯ. ಲೋಕಕ್ಕೆ ಮಾತ್ರ ಅಲ್ಲ, ದೇವರಿಗೂ ನೀನು ಅಚ್ಚುಮೆಚ್ಚಾಗ್ತೀಯ. ಕೊಲೊಸ್ಸೆಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 10ನೇ ವಾಕ್ಯ. ಒಂದು ನಿಮಿಷ ಸಂಪೂರ್ಣವಾಗಿ ಕಣ್ಣುಗಳ ಮುಚ್ಚುತ್ತಾ ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಹೇಳಿದಾಗೆ ಈಗ ಕೊಲೊಸ್ಸೆಯರಿಗೆ ಬರೆದ ಪತ್ರವನ್ನು ನಾವು ಧ್ಯಾನಿಸೋಣ. ಆಗ ಎಲ್ಲಾ ವಿಷಯಗಳಲ್ಲಿಯೂ ಪ್ರಭು ಯೇಸುವ ಮೆಚ್ಚುವ ರೀತಿಯಲ್ಲಿ ನೀವು ಜೀವಿಸಿರಿ. ನೀನು ಯಾವಾಗ ನೀನು ದೇವರಿಗೆ ಬಿಟ್ಟು ಕೊಡ್ತಿದ್ಯಾ, ಯಾವಾಗ ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ನೀನು ಸಮರ್ಪಿಸಿ ಕೊಡ್ತಾ ಇದ್ಯಾ, ಆಗ ನೀನು ನೂತನ ಸೃಷ್ಟಿಯಾಗ್ತೀಯ ಅನ್ನೋದನ್ನು ಮರಿಬೇಡ. ನಿನ್ನ ಈ ವರ್ಷದಲ್ಲಿ ನಿನಗೆ ಹುಟ್ಟಲಿರುವ ಮಗುವಾಗಿರ್ಬೋದು, ನೀ ಮದುವೆ ಹೋಗಲಿರುವ ಹೆಂಡತಿ ಆಗಿರ್ಬೋದು, ನಿನ್ನ ದಾಂಪತ್ಯ ಜೀವನದ ಇಷ್ಟು ವರ್ಷದ ಸಂಭ್ರಮಾಚರಣೆ ಆಗಿರ್ಬೋದು, ಅಥವಾ ನಿನ್ನ ಜೀವಿತದಲ್ಲಿ ಬರುವಂತೆಲ್ಲ ಒಳಿತುಗಳಾಗಿರ್ಬೋದು, ಯಾವುದೆಲ್ಲವನ್ನು ನೀನು ದೇವರ ಕರಗಳಿಗೆ ಸಮರ್ಪಿಸಿಕೊಟ್ಟು ನಾನು ಇನ್ನು ಮುಂದೆ ದೇವರಿಗೆ ಸೇರಿದು, ಇನ್ನು ಮುಂದೆ ದೇವರ ವಾಕ್ಯದಲ್ಲಿ ನಡೀತೇನೆ, ದೇವರೊಂದಿಗೆ ಇದ್ದುಕೊಂಡು ಜೀವಿಸ್ತೇನೆ ಅಂತ ಹೇಳ್ಕೊಂಡಿದ್ಯಾ, ನೀನು ನೂತನ ಸೃಷ್ಟಿಯಾಗುವುದು ಮಾತ್ರವಲ್ಲ, ಎಲ್ಲ ವಿಷಯದಲ್ಲಿ ನೀನು ದೇವರಿಗೆ ಅಚ್ಚುಮೆಚ್ಚಾಗ್ತೀಯ. ಯಾರು ಹೇಳಲಿಕ್ಕಿಲ್ಲ ಈ ವರ್ಷ ಯಾಕೆ ನನಗೆ ದೇವರು ಹೀಗೆ ಮಾಡಿದ್ರು, ಈ ವರ್ಷ ಯಾಕೆ ದೇವರು ನನ್ನನ್ನು ಬಿಟ್ಟು ಹಾಕಿದ್ರು, ದೇವರಿಗೆ ನಾನು ಬೇಡವೇನ, ದೇವರು ನನ್ನನ್ನು ಬಿಟ್ಟಿದ್ದಾರೆ ಏನ, ದೇವರಿಗೆ ನಾನು ಅಚ್ಚುಮೆಚ್ಚಿ ಇಲ್ವೇ ಏನ, ದೇವರು ನನ್ನ ವಿಷಯದಲ್ಲಿ ಮರೆತು ಬಿಟ್ಟಿದ್ದಾರೆ ಏನ, ಹೇಳಲಿಕ್ಕಿಲ್ಲ. ಹೋದ ವರ್ಷ ಓದೋದಾಯ್ತು, ಈ ವರ್ಷದಲ್ಲಾದ್ರೂ ನಾವು ದೇವರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಗಳಾಗಿ ಮಾರ್ಪಡಿಸೋಣ. ಮುಂದುವರಿಸಿಕೊಂಡು ನಾನಾ ತರದ ಸತ್ಕಾರ್ಯಗಳನ್ನು ಕೈಗೊಳ್ಳುವಿರಿ. ಈ ವರ್ಷದಲ್ಲಿ ನೀವು ನಾನಾ ರೀತಿಯ ಸತ್ಕಾರ್ಯಗಳಲ್ಲಿ ಕೈಗೊಳ್ಳಿ. ಈ ವರ್ಷದಲ್ಲಿ ನೀವು ದೇವರಿಗೆ ಅಚ್ಚುಮೆಚ್ಚಾಗುವುದು ಮಾತ್ರವಲ್ಲ, ದೇವರ ಒಳಿತಿನ ಕೆಲಸಕ್ಕೆ ನೀವು ಕೈ ಹಾಕಿ, ಆಗ ಸತ್ಫಲವನ್ನು ಒಯ್ಯುವ ದೈವ ಜ್ಞಾನದಲ್ಲಿ ವೃದ್ಧಿ ಹೊಂದುವಿರಿ. ಸತ್ಫಲಗಳನ್ನು ಒಯ್ಯುವ ದೈವ ಜ್ಞಾನದಲ್ಲಿ ವೃದ್ಧಿ ಹೊಂದಿರಿ. ಈ ಲೋಕದ ಜ್ಞಾನ ಬೇಡ ಪ್ರಿಯರೇ. ಈ ಲೋಕದ ಜ್ಞಾನದಿಂದ ನಾವು ಬಾಳ್ಲಿಕ್ಕೆ ಏನೂ ಇಲ್ಲ. ಈ ಲೋಕದ ಜ್ಞಾನ ಇಟ್ಕೊಂಡು ನಾವು ಏನು ಇನ್ನು ಮುಂದೆ ಸಾಧಿಸಲಿಕ್ಕಿಲ್ಲ. ಏನೆಲ್ಲ ಹೇಳ್ತಾ ಇದ್ದಾರೆ ಅದೆಲ್ಲವೂ ಸುಳ್ಳು. ಆದ ಕಾರಣ ಈ ಲೋಕದ ಜ್ಞಾನವನ್ನು ನಾವು ಮರೆತು ಬಿಡೋಣ. ದೈವ ಜ್ಞಾನವನ್ನು, ದೇವರ ಜೀವಂತ ವಾಕ್ಯದ ಜ್ಞಾನವನ್ನು ನಾವು ಪ್ರಾರಂಭಿಸೋಣ. ಅದಾಗಿದೆ ದೇವರ ನಿತ್ಯತೆಯ ಬೆಳಕು. ಒಂದು ನಿಮಿಷ ಸಂಪೂರ್ಣವಾಗಿ ಕಣ್ಣುಗಳ ಮುಚ್ಚೋಣ. ಈ ವರ್ಷ ನಮಗೆ ದೇವರು ಕೊಟ್ಟದಕ್ಕಾಗಿ ಧನ್ಯವಾದ ಸಮರ್ಪಿಸೋಣ. ಹೋದ ವರ್ಷ ನಮಗೆ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಒಮ್ಮೆ ಮನಸ್ಸಿಗೆ ತಂದು ದೇವರಿಗೆ ವಂದನೆ ಸಲ್ಲಿಸೋಣ. ಇಷ್ಟು ವರ್ಷ ನಮ್ಮನ್ನು ಸಾಕಿದ್ದಾರೆ. ಅಂಜೂರದ ಮರ ಫಲ ಬಿಡಬಹುದು ಅನ್ನುವ ಒಂದು ನಿರೀಕ್ಷೆಯೊಂದಿಗೆ ಅವರು ಹೇಳುತ್ತಾ ಇದ್ದಾರೆ, ಈ ಒಂದು ವರ್ಷ ಕೊಟ್ಟಿದ್ದೇನೆ. ತೋಟದ ಮಾಲಿ ಯೇಸು ಸ್ವಾಮಿ, ಮಾಲೀಕ ಸರ್ವೇಶ್ವರ ಸ್ವಾಮಿ, ಅವರ ಮುಖಾಂತರ ಯೇಸು ಸ್ವಾಮಿ ಮಾಧ್ಯಸ್ಥಿಕೆ ವಹಿಸಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಪಿತದೇವರಿಂದ ನಿಮಗೆ ಇನ್ನೂ 1 ವರ್ಷ ಆಯುಷ್ಯನ್ನು ನಾನು ಇಟ್ಟಿದ್ದೇನೆ. ಈ ಹೊಸ ವರ್ಷವನ್ನು ನಾನು ನಿಮಗೆ ಕೊಡುಗೆಯಾಗಿ ಕೊಟ್ಟಿದ್ದೇನೆ. ಪಿತದೇವರಲ್ಲಿ ವಾಗ್ದಾನ ಮಾಡಿದ್ದೇನೆ, ನೀವು ಫಲ ಕೊಡುವವರಾಗ್ತೀರಿ ಅಂತೇಳಿ. ಆ ವಾಗ್ದಾನವನ್ನು ಯೇಸುವಿಗಾಗಿ ನಾವು ಪೂರೈಸೋಣ ಪ್ರಿಯರೇ. ದೇವರಿಗೆ ಭಾಷೆ ಕೊಡೋಣ. ದೈವ ಜ್ಞಾನದಲ್ಲಿ ನಾವು ಬೆಳಿತೇವೆ. ದೈವ ಜ್ಞಾನದಿಂದ ನಮ್ಮ ಜಗತ್ತಿನಲ್ಲಿರುವಂಥ ಅಲ್ಲ, ನಮ್ಮ ಮನೆಯಲ್ಲಿರುವಂಥ, ನನ್ನ ಮನಸ್ಸಿನಲ್ಲಿರುವಂಥ, ನನ್ನ ಕುಟುಂಬದಲ್ಲಿರುವಂಥ ಎಲ್ಲ ಅಂಧಕಾರಗಳನ್ನು ನಾನು ಅಳಿಸಿ ಹಾಕ್ತೇನೆ. ಈ ಒಂದು ವರ್ಷದಲ್ಲಿ ಮುಂದಿನ ವರ್ಷ ಬರ್ತದ ಇರ್ತದ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಈ ವರ್ಷ ನನ್ನ ಜೀವಿತಕ್ಕೆ ದೇವರು ಕೊಟ್ಟದಕ್ಕೆ ಧನ್ಯವಾದ ಸಮರ್ಪಿಸುತ್ತಾ ಅವರ ಕರಗಳಿಂದ ಅವರ ಸತ್ಫಲಗಳನ್ನು ನಾವು ಈಯಲು ನಮ್ಮ ನಡತೆ, ನಮ್ಮ ಮನಸ್ಸು ಪ್ರತಿಯೊಂದನ್ನು ದೇವರ ಕಡೆಗೆ ಬಿಟ್ಟುಕೊಡುತ್ತಾ ಸ್ತುತಿ ಮಾಡೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ.
ಯೇಸು ನುಡಿದರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹೌದು ಪ್ರಿಯ ಜನರೇ, ಯೇಸು ಬಳಿಗೆ ಬನ್ನಿ, ಕೂಡಿ ಪ್ರಾರ್ಥಿಸೋಣ. ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕಾರ್ನಾಡ್ ಬಳಿ ಇರುವ ನಮ್ಮ ಟ್ರಿನಿಟಿ ಮನೆಯಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ನಡೆಯುತ್ತದೆ. ನೀವು ಕೂಡ ನಮ್ಮೊಡನೆ ಸೇರಿ ಪ್ರಾರ್ಥಿಸಲು ಬನ್ನಿರಿ. ನಿಮ್ಮ ಎಲ್ಲ ಕೋರಿಕೆಗಳನ್ನು ಯೇಸುವಿನ ಸಾನ್ನಿಧ್ಯದಲ್ಲಿ ಸಮರ್ಪಿಸುತ್ತಾ ನಾವು ವಿಶ್ವಾಸದಿಂದ ಪ್ರಾರ್ಥಿಸುತ್ತೇವೆ. ಮರೆಯಬೇಡಿ, ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಸ್ಥಳ ಟ್ರಿನಿಟಿ ಮನೆ, ಕಾರ್ನಾಡ್, ಮುಲ್ಕಿ. ಬಂದಿರು